செக்ரட்டரிக்கு ஏன் ஃபோன் எடுக்க மாட்டார்? சார் பிஸியாக இருப்பார். ஐயோ ಮರೆದು போயிடுச்சு ಸಾರಿ ಸರ್ ಅಂತ ಕೈ ಮುಗಿಬಿಟ್ರು. ಅವಾಗೇ ಗೊತ್ತಾಗಿದ್ದು ಅವರಷ್ಟು ಬ್ಯುಸಿ ಇರ್ತಾರೆ, ನಾವು ತೊಂದರೆ ಕೊಡಬಾರ್ದು. ರಜನಿಕಾಂತ್ ಅವ್ರು ಹೇಳ್ತಾರೆ, ತರಿಸಿ ನಮ್ಮ ಮನಸ್ಸಲ್ಲಿ ನಮ್ಗೇನಾದರೂ ಇರ್ಬೋದಪ್ಪ, ಇದೆಲ್ಲ ಬರುವಾಗ ಇಲ್ಲಿ ಫಿಲ್ಟರ್ ಆಗಿ ಅದನ್ನು ನೋಡೋದು ದೂರ ಮಾಡಿಬಿಟ್ಟು ಮಾಮೂಲಿ ಆನಂದ ಲಹರಿ ಆಗಿಬಿಡ್ಬೇಕು. ಇಂಪಾಗಿರ್ಬೇಕು, ಕರ್ಕಶವಾಗಬಾರ್ದು. ಬಹಳ ಸಂತೋಷಪೂರ್ವಕವಾಗಿ ಚಿಕ್ಕಣ್ಣವ್ರು ಹಿಂತಿರುಗಿ ಎಲ್ಲ ಹಿಂತಿರುಗಿರಪ್ಪ. ಹಾಂ, ಈಗ ನಿಂತ್ಕೊಳ್ಳಿ ಎಲ್ಲ. ಭವಾನಿ ಅವ್ರು ಸ್ವಲ್ಪ ಹತ್ರ ಬನ್ನಿ. ಹಾಂ, ಎಲ್ಲ ಬರ್ತಾರೆ. ಗಂಡಾದ್ರೂ ಬರ್ತಾ ಇಲ್ಲ. ನಮಸ್ಕಾರ. ಇವತ್ತು ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಎಲ್ಲ ಪದಾಧಿಕಾರಿಗಳು ಮನಸ್ಪೂರ್ವಕವಾಗಿ ಬಹಳ ಪ್ರೀತಿಯಿಂದ ನಮ್ಮ ವಿನೋದ್ ಅವ್ರನ್ನ ಸನ್ಮಾನ ಮಾಡಬೇಕು ಅಂತೇಳಿ ಒಮ್ಮತದ ನಿರ್ಧಾರ ತಗೊಂಡು ನಮ್ಮ ಮುಂಚೆನೇ ಮಾಡಬೇಕಾಗಿತ್ತು ಸರ್, ಬರಬೇಕಾಗಿತ್ತು. ಸ್ವಲ್ಪ ನಿಜವಾದ ಇದಾಯಿತು. ಹಾಗಾಗಿ ಅಮ್ಮವರು ಹೋದಾಗ ಕೂಡ ನಾವು ತುಂಬ ಜನ ಬೇರೆ ಬೇರೆ ಆಗಿ ಬಂದಿದ್ದೀವಿ. ಇದಾದ್ಮೇಲೆ ನಾವು ಬರಬೇಕು ಅಂತ ಮನಸ್ಸು ಮಾಡಿದ್ದು ಆಗಿಲ್ಲ, ಈಗ ಬಂದಿದ್ದೀವಿ. ನಿಮಗೆ ದೇವರು ಆರೋಗ್ಯ, ಇನ್ನೂ ಐಶ್ವರ್ಯ, ಇನ್ನೂ ಕಲಾ ಸೇವೆ ಮಾಡುವಂಥ ಶಕ್ತಿಯನ್ನು ಭುವನೇಶ್ವರಿ ನೀಡಲಿ ಅಂತೇಳಿ ನಿಮಗೆ ದೇವರ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಮ್ಮ ನಿರ್ದೇಶಕ ಸಂಘದ ಪರವಾಗಿ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ ಸರ್. ನಮಸ್ಕಾರ. ಅಧ್ಯಕ್ಷರು ಮಾತಾಡ್ತೀವಿ. ಮೊದಲಿಗೆ ನಮ್ಮ ಕನ್ನಡ ಚಲನಚಿತ್ರರಂಗವನ್ನು ಕಟ್ಟಿ ಬೆಳೆಸಿದಂಥ ಮಹನೀಯರನ್ನ ಸ್ಮರಿಸುತ್ತಾ, ಹಾಗೆ ಲೀಲಾವತಿ ಅಮ್ಮವರು ಏನು ಕಲೆಯಲ್ಲಿ ಸಾಧನೆ ಮಾಡಿ, ಕೃಷಿ ಮಾಡಿ, ಜೊತೆಗೆ ಅವರ ಮಗ ವಿನೋದ್ ರಾಜ್ ಅವರು ಕೂಡ ಕಲೆಯಲ್ಲಿ ಕೃಷಿ ಮಾಡಿ ಅದೇ ರೀತಿ ಕೃಷಿಯನ್ನು ರೈತರ ಅಲ್ಲಿವರೆಗೆ ಬಂದಿದ್ದಾರೆ, ಮಣ್ಣಿನ ಮಗ ಆಗಿದ್ದಾರೆ. ತುಂಬ ಸಂತೋಷದ ವಿಷಯ. ಕೆಲವರೆಲ್ಲ ಸಿನಿಮಾ ಅಂತ ಇನ್ನೂ ಅಲ್ಲೇ ಉಳ್ಕೊಂಡಿದ್ದಾರೆ. ಅದ್ರ ಬದಲು ಈ ಥರ ಒಂದು ಆದರೆ ತುಂಬ ಖುಷಿಯಾಗುತ್ತೆ. ಅದರಲ್ಲೂ ಕೂಡ ಅದೆಷ್ಟೋ ಜನರನ್ನು ಅವರು ಏನು ಕೃಷಿ ಸಂಬಂಧಪಟ್ಟಿದ್ದೋ ಅಥವಾ ಬೇರೆ ರೀತಿಯಲ್ಲೋ ಎಲ್ರಿಗೂ ಸಹಕಾರ ಮಾಡಿಕೊಂಡು, ಅದರಲ್ಲೂ ಕೂಡ ಚಿತ್ರರಂಗದಲ್ಲಿ ದುಡಿದು ತುಂಬ ತೊಂದರೆಯಲ್ಲಿರುವ ವ್ಯಕ್ತಿಗಳಿಗೆ ಅವರು ಪ್ರತಿ ತಿಂಗಳು ಎಲ್ರಿಗೂ ಸಹಕಾರ ನೀಡುತ್ತಿರೋದು ನೋಡಿದ್ರೆ, ಇದೇ ಥರ ಎಲ್ಲರೂ ಮಾಡಿದ್ರು ಕೂಡ ನಮ್ಮ ಚಿತ್ರರಂಗ ಎಲ್ಲರನ್ನೂ ಸ್ಪರ್ಶೋಕ್ಕೆ ಸಾಧ್ಯ. ಆದರೆ ನಮ್ಮ ಇಂಥ ಒಂದು ದೊಡ್ಡ ಮಹಾನ್ ಕಾರ್ಯವನ್ನು ವಿನೋದ್ ರಾಜ್ ಅವರು ಮಾಡ್ತಾಯಿದ್ದಾರೆ. ಅವರಿಗೆ ನಮ್ಮ ಸಂಘದ ಮೂಲಕವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಅಷ್ಟು ಮಾತ್ರ ಅಲ್ಲದೆ, ಆ್ಯಕ್ಚುಲಿ ಅವ್ರನ್ನ ನಾನು ಮೊನ್ನೆ ನಮ್ಮ ಪುಟ್ಟಣ ಕಣಗಳ ಜಯಂತಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೆ. ಅವರು ಚೆನ್ನೈಗೆ ಹೋಗೋ ಕಾರಣ ಅವ್ರು ಬರೋಕ್ಕಾಗಲಿಲ್ಲ. ಇಲ್ಲಾಂದರೆ ಆ ಮಹಾನ್ ವೇದಿಕೆಯಲ್ಲಿ ಅವ್ರನ್ನ ನಾವು ಗೌರವಿಸಬೇಕಾಗಿತ್ತು. ಅವರು ಅವತ್ತು ಬರೋಕ್ಕಾಗಲಿಲ್ಲ. ಆದರೂ ಕೂಡ ಇಂದಾದರೂ ನಮಗೆ ಅವಕಾಶ ಸಿಕ್ಕಿದೆ. ಆ ಅವಕಾಶ ಇವತ್ತು ಅವರು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ನಮ್ಮ ಸಂಘದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದ.